ಇಡೀ ದೇಶವೇ ಕುತೂಹಲದ ಕಣ್ಣಿನಿಂದ ಕಾಯುತ್ತಿದ್ದ ಮಹಿಳಾ ಮೀಸಲಾತಿ ಮಸೂದೆಗೆ ಲೋಕಸಭೆಯಲ್ಲಿ ಬಹುಮತದ ಪರೀಕ್ಷೆಯಲ್ಲಿ ಸೋಲಾಗಿದೆ. ಆ ಮೂಲಕ 3 ದಶಕಗಳಿಂದ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕೆನ್ನುವ ಕೂಗಾಗಿಯೇ ಉಳಿದಿದೆ. ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸುವ ಮೂಲಕ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಮಹಿಳೆಯರಿಗೆ ಘೋರ ಅನ್ಯಾಯ ಮಾಡಿದೆ ಎಂದು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ಗೆ ಮಹಿಳಾ ಸಬಲೀಕರಣ ಬೇಕಾಗಿಲ್ಲ. ಮಹಿಳೆಯರ ಶಕ್ತಿ ಮತ್ತು ಬುದ್ಧಿವಂತಿಕೆ ದೇಶಕ್ಕೆ ಉಪಯೋಗ ಆಗಬಾರದೆಂಬ ದುರುದ್ದೇಶದಿಂದ ಮಸೂದೆಯನ್ನು ವಿರೋಧಿಸಿದ್ದಾರೆ. ಮಹಿಳೆಯರು ರಾಜಕೀಯವಾಗಿ ಮುಂದೆ ಬರಬೇಕೆಂಬ ಕೇಂದ್ರ ಸರ್ಕಾರದ ಸದುದ್ದೇಶಕ್ಕೆ ಕಾಂಗ್ರೆಸ್ ಅಡ್ಡಿಯಾಗಿದ್ದು, ಅವರ ರಾಜಕೀಯ ಕಾರಣಗಳಿಂದಲೇ ಮಸೂದೆಗೆ ಸೋಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಿಶೇಷ ಅಧಿವೇಶನ ಅಂದರೆ ಏನು ಮಹಿಳಾ ಮೀಸಲಾತಿ 33% ಕೊಡಬೇಕು ಅನ್ನೋದು ಸುಮಾರು 40 ವರ್ಷದ ಬೇಡಿಕೆ. ಈ 40 ವರ್ಷದ ಬೇಡಿಕೆ ಒಂದಲ್ಲ ಒಂದು ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ. ತಕ್ಷಣ ಎಲ್ಲ ಪ್ರತಿಗಾಗಿ ಮಹಿಳಾ ಮೀಸಲಾತಿ ಬಿಲ್ ಏನಿದೆ ಅದು 2023 ಆಸಾಗಿ ಒಂದು ಕ್ಲಾಸ್ ಯಾವುದೇ ಪಾರ್ಲಿಮೆಂಟ್ ಸೀಟ್ಗಳು ಸೆನ್ಸಸ್ ಆದ ಜನಗಳು ಮುಂದೆ 2001ರ ಜನಗಳು ಈಗ ಸಭಾ ಸ್ಥಾನ ಇರ್ಬೋದು, ವಿಧಾನಸಭೆ ಸ್ಥಾನ. ಆದರೆ ಅದನ್ನು ಮುಂದಿನ ಸೆನ್ಸಸ್ ಆದ 2011 ಮುಂದಿನ ಸೆನ್ಸಸ್ ಈಗ ಅದರ ಮೇಲೆ ಮಾಡಬೇಕು ಅನ್ನೋದು. ಅದಾದರೆ 2034ಕ್ಕೆ ಆಗಬಾರ್ದು, ಮಹಿಳೆಯರಿಗೆ ನ್ಯಾಯ ಆಗ್ತಾ ಇದೆ ದೇಶ. ಒಂದು ಹೊಸ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದಲ್ಲಿ 83, 82 ಇದರಲ್ಲಿ ಪಾರ್ಲಿಮೆಂಟ್ ಅಥವಾ ವಿಧಾನಸಭೆ ಎಷ್ಟು ಸೀಟ್ ಇರಬೇಕು ಅದರಲ್ಲಿ ಇದೆ. ಹಾಗಾಗಿ ಈಗೆಲ್ಲ ಲೋಕಸಭೆಯಿಂದ 850 ಪ್ರಪೋರ್ಷನ್ಗೆ ವಿಧಾನಸಭೆಗಳು ಜಾಸ್ತಿ ಮಾಡಬೇಕು. ಅದರ ಜೊತೆಗೆ ಇವತ್ತು ಭಾಳ ಬಂದಿದ್ದಲ್ಲ ದಕ್ಷಿಣ ರಾಜ್ಯಗಳಲ್ಲಿ ಅನ್ಯಾಯ ಆಗ್ತದೆ. ಅದು ಅನ್ಯಾಯ ಆಗಬಾರ್ದು ಅಂತ ಈಗ ಹಾಗೆ ಇರುವಂಥ ಇದನ್ನು ಲೋಕಸಭೆಯ ಸ್ಥಾನಗಳಲ್ಲಿ 2011ರ ಜನಗಣತಿ ಆಧಾರವನ್ನು ಇಟ್ಟುಕೊಂಡು ಸೀಟು ಡಿಕ್ಲೇರ್ ಮಾಡಬೇಕು ಮತ್ತು 850 ಎಲ್ಲ ರಾಜ್ಯಗಳಿಗೆ ಪ್ರಪೋರ್ಷನೇಟ್ ಆಗಿ ಅದನ್ನು ಹಂಚಬೇಕು. ಹಾಗಾಗಿ ಪಶ್ಚಿಮದ ರಾಜ್ಯಗಳು ಕರ್ನಾಟಕ, ಕೇರಳ, ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರದವರೆಗೂ ಅವರ ಬೇಡಿಕೆಗೆ ಪೂರಕವಾಗಿ ಪ್ರಪೋರ್ಷನೇಟ್. ಫಾರ್ ಎಕ್ಸಾಂಪಲ್ ಕರ್ನಾಟಕ ಹಾಲಿ 25, 42ಕ್ಕೆ ಆಗ್ತದೆ. ನಿನ್ನೆ ಬಹುಶಃ ಚರ್ಚೆ ಆಗುವಾಗ ನಮ್ಮ ಪ್ರಧಾನಮಂತ್ರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ನಾನು ಅಶ್ಯೂರೆನ್ಸ್ ಕೊಡ್ತೇನೆ, ನಿಮಗೆ ಈಗಿರೋದಕ್ಕಿಂತ 50% ಜಾಸ್ತಿ ಅಂದರೆ 75 56 ಮಾಡ್ತೇವೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮಾತನಾಡಿ, ಕಾಂಗ್ರೆಸ್ ಪಕ್ಷ ತನ್ನ ರಾಜಕೀಯ ಲಾಭಕ್ಕಾಗಿ ಮಾತ್ರ ಮಹಿಳೆಯರು ಹಿಂದುಳಿದ ವರ್ಗಗಳನ್ನು ಬಳಸಿಕೊಳ್ಳುತ್ತಿತ್ತು. ಮಹಿಳಾ ಮೀಸಲಾತಿಗೆ ಸೋಲಾಗಿರೋದ್ರಿಂದ ಅವರ ನಿಜವಾದ ಮುಖ ಮತ್ತೊಮ್ಮೆ ಬಯಲಾಗಿದೆ. ದೇಶದ ಜನತೆ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು. ರಾಜ್ಯ ಸರ್ಕಾರವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸದೆ ಮುಂದೂಡುತ್ತಲೇ ಇರುವುದು ಖಂಡನೀಯ. ಕೂಡಲೇ ಚುನಾವಣೆ ನಡೆಸಲು ಒತ್ತಾಯಿಸಿ ಮಡಿಕೇರಿ, ಸೋಮವಾರಪೇಟೆ ಮತ್ತು ಪೊನ್ನಂಪೇಟೆ ಇಒ ಕಚೇರಿ ಎದುರು ಜಿಲ್ಲಾ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ರವಿ ಕಾಳಪ್ಪ ತಿಳಿಸಿದರು. ಗಮನಿಸುತ್ತಾರೆ, ಮುಂದೆ ಅವರಿಗೆ ಇದಕ್ಕೆ ತಕ್ಕ ಉತ್ತರವನ್ನ ದೇಶದ ಜನತೆ, ವಿಶೇಷವಾಗಿ ಮಹಿಳೆಯರು ಇದಕ್ಕೆ ಉತ್ತರವನ್ನ ನೀಡ್ತಾರೆ ಅಂತ ಹೇಳುವಂತ ಭರವಸೆ ನಮಗಿದೆ. ಇದು ಆಗ್ಬೇಕು ಅಂತೇಳಿ ನಾವು ತಿಳ್ಕೊಳ್ತೇವೆ. ಯಾಕೆಂದ್ರೆ ಇನ್ನು ಮುಂದೆ ಆದರೂ ಸಹ ಈ ಒಂದು ಮಸೂದೆ ಯಾವುದಾದ್ರೂ ಅಂಗೀಕಾರ ಆಗಲೇಬೇಕು, ಮಹಿಳೆಯರಿಗೆ ಈ ಒಂದು ಸ್ಥಾನಮಾನ ಗೌರವ ಸಿಗಲೇಬೇಕು ಅಂತ ಹೇಳುವಂತ ಭಾರತೀಯ ಜನತಾ ಪಾರ್ಟಿ ಅವರು ಸ್ಪಷ್ಟ ಒಂದು ನಿಲುವನ್ನು ಇದನ್ನ ಈ ನಿಲುವಳಿಯನ್ನು ವಿಫಲ ಮಾಡಿರುವಂಥದ್ದು ತೀರಾ ಖಂಡನೀಯ ವಿಚಾರ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ.
ಅದಕ್ಕೆ ಮತ್ತೊಂದು ವಿಚಾರ ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸದೇ ಇರುವಂಥ ಬಗ್ಗೆ. ನಮಗೆ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಈಗ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯಿತಿಯ ಅವಧಿ ಮುಗಿದಿದೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿಗಳ ಅವಧಿ ಮುಗಿದು ಸಾಕಷ್ಟು ವರ್ಷಗಳಾಗಿದೆ, ಅನೇಕ ಪಟ್ಟಣ ಪಂಚಾಯಿತಿಗಳ ಅವಧಿಗಳು ಮುಗಿದಿದೆ. ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಕೇಂದ್ರೀಕರಣ ಅಂತೇಳುವಂಥ ನಮ್ಮ ಒಂದು ಸಂವಿಧಾನದಲ್ಲಿರುವಂಥ ವ್ಯವಸ್ಥೆ ಇದೆ, ಅದರ ವಿರುದ್ಧವಾಗಿ ಹೋಗ್ತಾ ಇದೆ. ಇವತ್ತು ಈ ಒಂದು ಚುನಾವಣೆ ನಡೆಸದೆ ಕೆಳಮಟ್ಟದಲ್ಲಿ ಏನು ಕೆಲಸ ಮಾಡ್ತಾ ಇದ್ರು, ಕೆಳಮಟ್ಟದ ಒಂದು ಅಧಿಕಾರ ಕೇಂದ್ರೀಕರಣದಲ್ಲಿ ಪಂಚಾಯಿತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯಿತಿಗಳು ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರು. ಏನು ಕೆಲಸಗಳಾಗಬೇಕು, ಯಾವ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಗ್ರಾಮದಲ್ಲಿ ನಮ್ಮ ಭಾಗದಲ್ಲಿ ಆಗಬೇಕು ಅಂತ ಹೇಳೋದನ್ನು ಅವರು ಮಂಡನೆ ಮಾಡಬೇಕು ಅಥವಾ ಅದರ ಪೂರಕವಾಗಿ ಅಭಿವೃದ್ಧಿಗೆ ಕೆಲಸ ಮಾಡ್ತಿದ್ರು. ಈಗ ಅವಕಾಶವನ್ನೇ ಕೊಡದಂತೆ ಇವತ್ತಿನ ಈ ಒಂದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ಕಾರಣಗಳನ್ನ ಹೇಳುತ್ತಾ ನ್ಯಾಯಾಲಯಕ್ಕೂ ಬೇರೆ ರೀತಿಯ ವರದಿಯನ್ನು ಕೊಡುತ್ತಾ ಇದನ್ನು ಮುಂದೂಡುತ್ತಿರುವುದು ಅತ್ಯಂತ ಖಂಡನೀಯ ವಿಷಯ. ಇದನ್ನು ವಿರೋಧಿಸಿ ಕೂಡಲೇ ಈ ಚುನಾವಣೆಗಳನ್ನು ತಾವು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಚುನಾವಣಾ ಆಯೋಗಕ್ಕೆ ಹೇಳುವಂಥ ಒಂದು ವಿಚಾರ ಇಟ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಕೊಡಗು ಜಿಲ್ಲೆಯ ವತಿಯಿಂದ ಎಲ್ಲ 3 ತಾಲೂಕು ಪಂಚಾಯಿತಿಗಳು, ಈಗ ತಾಲೂಕು ಪಂಚಾಯಿತಿ ಕಚೇರಿಗಳು 5 ತಾಲೂಕು ಪಂಚಾಯಿತಿ ಇದ್ದು ಆ 3 ಕಡೆ ಹೊನ್ನಂಪೇಟೆ, ಸೋಮವಾರಪೇಟೆ ಮತ್ತು ಮಡಿಕೇರಿಯಲ್ಲಿ ಈ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕು ಅಂತೇಳಿ. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷೆ ಕಲಾವತಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ ಅರುಣ್ ಕುಮಾರ್, ಮಹಿಳಾ ಮೋರ್ಚಾ ನಗರಾಧ್ಯಕ್ಷೆ ಸೌಮ್ಯ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.